ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಸುಂದರವಾದ ಚಾಪಲ್ ಅನ್ನು ನೋಡುತ್ತಾ ಇದ್ದೀರಲ್ಲ, ಇದು 18ನೇ ಶತಮಾನದಲ್ಲಿ ಜಾನ್ ವೆಸ್ಲಿ ಎಂಬಂತ ದೇವ ಮನುಷ್ಯರು ಸೇವೆ ಮಾಡಿದಂಥ ಒಂದು ಚಾಪಲ್. ಅವರು ಪ್ರಸಂಗ ಮಾಡಿದಂಥ ಪ್ರಸಂಗ ಪೀಠ ಇದು. ದೇವರು ಅವರನ್ನು ಉಜ್ಜೀವನಕ್ಕಾಗಿ ಆರಿಸಿಕೊಂಡರು. ಇಂಗ್ಲೆಂಡ್ ದೇಶ ಪೂರ್ತಿ ಒಂದು ಪರಿಶುದ್ಧತೆಯ ಉಜ್ಜೀವನವನ್ನು ಉಂಟು ಮಾಡಿದರು. ಇಂದಿಗೂ ಕೂಡ ಈ ಆಲಯದಲ್ಲಿ ದೇವರ ಮಹಿಮೆ ತುಂಬಿರುವುದನ್ನು ಅನುಭವಿಸಬಹುದಾಗಿದೆ. ಇಲ್ಲಿ ಸೇವೆಗಳು, ಆರಾಧನೆಗಳು ನಡೆಯುತ್ತಾ ಇವೆ. ಮೆಥಡಿಸ್ಟ್ ಸಭೆಗಳನ್ನು ಸ್ಥಾಪಿಸಿದಂಥ ದೇವ ಮನುಷ್ಯರು ಜಾನ್ ವೆಸ್ಲಿ ಅನ್ನುವವರು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅನ್ನುತ್ತೀರಾ? 1 ಕೊರಿಂಥದವರಿಗೆ 1ನೇ ಅಧ್ಯಾಯ 27ನೇ ವಾಕ್ಯ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೆ ಬುದ್ಧಿಹೀನರನ್ನು ಆರಿಸಿಕೊಳ್ಳುವಂತ ದೇವರು. ನೀವು ಆರಿಸಿಕೊಳ್ಳಲ್ಪಟ್ಟವರು. ದೇವರೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ನೀವು ಅಂದುಕೊಳ್ಳಬಹುದು, ನನಗೆ ಜ್ಞಾನ ಎಲ್ಲ ಇಲ್ಲ, ಆತ್ಮಿಕ ಅನುಭವಗಳೆಲ್ಲ ಇಲ್ಲ, ನಾನು ಯೋಗ್ಯತೆ ಇಲ್ಲದವನು ಅಂದುಕೊಳ್ಳುತ್ತೀರಾ? ನಿಮ್ಮನ್ನೇ ದೇವರು ಆರಿಸಿಕೊಂಡಿದ್ದಾರೆ. ನನಗೆ ಬಹಳ ಜ್ಞಾನ ಇದೆ, ಬಹಳ ತಿಳುವಳಿಕೆ ಇದೆ, ಬೈಬಲ್ ಕಾಲೇಜ್ ಪಟ್ಟ ಎಲ್ಲ ಇದೆ, ನಾನು ರೆವರೆಂಡ್, ಡಾಕ್ಟರ್ ಆ ರೀತಿಯೆಲ್ಲ ಹೇಳಿಕೊಳ್ಳುವವರನ್ನು ಉಪಯೋಗಿಸುವುದಕ್ಕಿಂತ ಹೆಚ್ಚಾಗಿ ನಾನು ಯೋಗ್ಯತೆ ಇಲ್ಲದವನೆಂಬುದಾಗಿ ಹೇಳುವಂಥವರನ್ನೇ ದೇವರು ಉಪಯೋಗಿಸುವರು. ಆಂಧ್ರ ರಾಜ್ಯದಲ್ಲಿ ಗುಂಟೂರು ಎಂಬಂತ ಪಟ್ಟಣದಲ್ಲಿ ಯೇಸನ್ನ ಎಂಬಂತ ಒಬ್ಬ ದೇವ ಮನುಷ್ಯರು ಎದ್ದು ಸೇವೆ ಮಾಡಿದರು. ಅವರ ಕುರಿತಾಗಿ ನೋಡುವಾಗ 7 ವರ್ಷಗಳು ಹುಚ್ಚು ಹಿಡಿದು ಮೆಂಟಲ್ ಆಗಿ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಾ ಅಲೆಯುತ್ತಾ ಇದ್ದಂಥ ಒಬ್ಬ ಮನುಷ್ಯ. ತಾವು ಏನು ಮಾಡುತ್ತಾ ಇದ್ದಾರೆ ಅವರಿಗೆ ತಿಳಿಯದು. ತಾವಾಗಿಯೇ ಮಾತನಾಡಿ ಎಂಜಲು ಎಲೆಗಳನ್ನು ತೆಗೆದುಕೊಂಡು ಅದರಿಂದ ಊಟ ಮಾಡಿದವರು. ಒಂದು ದಿನ ಯೇಸು ಅವರನ್ನು ಸಂಧಿಸಿದನು. ನೇರವಾಗಿ ಸಂಧಿಸಿ ಬಿಡುಗಡೆ ಕೊಟ್ಟು ತನ್ನ ಸೇವೆಗಾಗಿ ಆರಿಸಿಕೊಂಡನು. ಅವರು 6ನೇ ತರಗತಿ ಮಾತ್ರ ಓದಿದರು. ಅದರ ಮೇಲೆ ಓದುವುದಕ್ಕೆ ಜ್ಞಾನ ಇಲ್ಲ. 6ನೇ ತರಗತಿಯನ್ನೇ ಆ ಕಾಲದಲ್ಲಿ 2 ವರ್ಷ ಫೇಲ್ ಆದರು. ಆದರೆ ದೇವರು ಅವರನ್ನು ಸೇವೆಗಾಗಿ ಆರಿಸಿಕೊಂಡು 1000ಕ್ಕೂ ಹೆಚ್ಚಿನ ಸಭೆಗಳನ್ನು ಅವರು ಸ್ಥಾಪಿಸಿದ್ದಾರೆ. ಸಾವಿರಾರು ಸೇವಕರನ್ನು ಅವರ ಮೂಲಕ ಎಬ್ಬಿಸಿದ್ದಾರೆ. ಅವರ ಮೂಲಕ ಬಲವಾದಂಥ ಆಶೀರ್ವಾದಗಳು ಇಂದಿಗೂ ಆಂಧ್ರ ರಾಜ್ಯದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಉಂಟಾಗಿದೆ. ಅವರ ಮೂಲಕವಾಗಿ ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ, ಇಂಡಿಯಾದ ಅನೇಕ ಭಾಗಗಳಲ್ಲಿ, ವಿದೇಶಗಳಲ್ಲೂ ಸಭೆಗಳು ಸ್ಥಾಪಿಸಲ್ಪಟ್ಟಿವೆ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂತೆ ಬುದ್ಧಿಹೀನರನ್ನು ಆರಿಸಿಕೊಂಡು ಉಪಯೋಗಿಸುವಂತ ದೇವರು ನಿಮ್ಮನ್ನು ಉಪಯೋಗಿಸುವರು. ನೀವು ಒಪ್ಪಿಸಿಕೊಟ್ಟರೆ ಸಾಕು, ದೇವರೇ ನನ್ನನ್ನು ಉಪಯೋಗಿಸಿರಿ, ನಿಮಗಾಗಿ ನಾನು ಉಪಯೋಗವಾಗಬೇಕು, ನನ್ನ ಮೂಲಕ ನಿಮ್ಮ ಶಕ್ತಿ ತೋರ್ಪಡಬೇಕು, ಅದ್ಭುತ ಮಾತ್ಕಾರ್ಯಗಳು ನಡೆಯಬೇಕು, ನನ್ನ ಮೂಲಕ ಆತ್ಮಗಳನ್ನು ರಕ್ಷಿಸಿ ಅದ್ಭುತಗಳನ್ನು ಮಾಡಿರಿ ಎಂಬುದಾಗಿ ಒಪ್ಪಿಸಿಕೊಟ್ಟರೆ ದೇವರು ಶಕ್ತವಾಗಿ ಉಪಯೋಗಿಸುವರು. ದೇವರು ನನ್ನನ್ನು ಸೇವೆಗಾಗಿ ಕರೆದಾಗ ನನಗೆ ಬೈಬಲ್ ಪೂರ್ತಿ ತಿಳಿಯದು, ನನಗೆ ಪ್ರಾರ್ಥಿಸುವುದಕ್ಕೆ ತಿಳಿಯದು, ಪ್ರಸಂಗ ಮಾಡುವುದಕ್ಕೂ ತಿಳಿಯದು. ಹೇಗೆ ದೇವರೇ ಎಂದು ಕೇಳಿದೆ. ನೀನ್ ಬಾ, ನೀನು ಒಪ್ಪಿಸಿಕೊಟ್ಟರೆ ಸಾಕು, ಉಪಯೋಗಿಸುವನೆಂದು ಹೇಳಿದರು. ನನ್ನನ್ನು ಒಪ್ಪಿಸಿಕೊಟ್ಟೆ ಅಷ್ಟೇ. ಆತನ ಕೃಪೆ ಉಪಯೋಗಿಸುತ್ತಾ ಇದೆ. ನಿಮ್ಮನ್ನು ಒಪ್ಪಿಸಿ ಕೊಡುವಿರಾ? ಆತನ ಕರೆಗಳಲ್ಲಿ ಒಪ್ಪಿಸಿ ಕೊಡುವಿರಾ? ದೇವರೇ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂತೆ ಬುದ್ಧಿಹೀನರನ್ನು ಆರಿಸಿಕೊಂಡು ಉಪಯೋಗಿಸುವಂತ ದೇವರು ಈ ಮಗನು, ಈ ಮಗಳು ಒಪ್ಪಿಸಿ ಕೊಡುತ್ತಾ ಇದ್ದಾರೆ. ನೀ ಜವಾಬ್ದಾರಿ ತೆಗೆದುಕೊಳ್ಳಿ. ಇವರ ಮೂಲಕವಾಗಿ ಅದ್ಭುತ ಮಾತ್ಕಾರ್ಯಗಳನ್ನು ಮಾಡಿರಿ, ಜನರಿಗೆ ಬಿಡುಗಡೆಗಳನ್ನು ಕೊಡಿರಿ, ಸೌಖ್ಯಗಳನ್ನು ಕೊಡಿರಿ, ಇವರ ಮೂಲಕ ಅದ್ಭುತ ಮಾತ್ಕಾರ್ಯಗಳನ್ನು ಮಾಡಿರಿ. ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.